ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಆ ಪಾದಯಾತ್ರೆಗೂ ಮುನ್ನ ಜೆಡಿಎಸ್ ಪೂರ್ವ ತಯಾರಿಯನ್ನು ನಡೆಸ್ತಾ ಇದೆ. ಮೈಸೂರಿನಲ್ಲಿ ಇವತ್ತು ಸಾಯಂಕಾಲ ಜೆಡಿಎಲ್ಪಿ ಮೀಟಿಂಗ್ ಇದೆ. ಜೆಡಿಎಸ್ ಪಕ್ಷದ ಶಾಸಕಾಂಗ ಸಭೆಯ ಮೀಟಿಂಗ್. ಕೇಂದ್ರ ಸಚಿವ ಎಚ್.ಡಿ.ಕೆ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಅದಕ್ಕೂ ಮುಂಚೆ ಬೆಂಗಳೂರಿನಲ್ಲಿ ಇನ್ನೊಂದು ಮೀಟಿಂಗ್ ಇರುತ್ತೆ. ಅದು ಮೈತ್ರಿ ಹೋರಾಟದ ಬಗ್ಗೆ, ಅಂದರೆ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟದ ಬಗ್ಗೆ ಆ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಪಾದಯಾತ್ರೆಗೆ ಬಿಜೆಪಿ ಸಾಥ್ ಬಗ್ಗೆ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಬಿಜೆಪಿ ನಾಯಕರನ್ನ ಒಳಗೊಂಡಂತಹ ಒಂದು ಸಭೆ. ಆ ಸಭೆಯಲ್ಲಿ ಎಚ್.ಡಿ.ಕೆ ಕೂಡ ಭಾಗಿಯಾಗ್ತಾರೆ, ಜೆಡಿಎಸ್ನ ಇತರೆ ನಾಯಕರು ಕೂಡ ಭಾಗಿಯಾಗ್ತಾರೆ. ಆ ಸಭೆಯಲ್ಲಿ ಬಿಜೆಪಿ ಜೊತೆ ಹೋರಾಟ ಮಾಡಬೇಕಾ ಬೇಡವಾ ಅನ್ನೋದು ನಿರ್ಧಾರ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆ ನಂತರ ಜೆಡಿಎಸ್ ಶಾಸಕಾಂಗ ಪಕ್ಷದ ಸಭೆ ಇವತ್ತು ಸಾಯಂಕಾಲ ಮೈಸೂರಿನಲ್ಲಿ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಇವತ್ತು ಮೈತ್ರಿ ಪಾಳ್ಯದ ಸಭೆ ಎಷ್ಟೊತ್ತಿಗೆ ನಡೆಯಲಿದೆ, ಎಲ್ಲಿ ನಡೆಯಲಿದೆ, ಯಾರ್ಯಾರು ಪಾಲ್ಗೊಳ್ತಾರೆ? ವಿಜೇಂದ್ರ ಅವರು ಪಾಲ್ಗೊಳ್ತಾ ಇದ್ದಾರಾ? ಪಾಲ್ಗೊಂಡಿಲ್ಲ ಅಂದರೆ ಯಾತಕ್ಕೆ ಪಾಲ್ಗೊಳ್ತಾ ಇಲ್ಲ? ಡೀಟೇಲ್ಸ್ ಏನಿದೆ? ಶ್ರೀಲಕ್ಷ್ಮಿ, ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ 8:30 9 ಗಂಟೆ ಸುಮಾರಿಗೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರ ಸಭೆ ನಡೀತಾ ಇದೆ. ಈ ಸಭೆ ಬಂದ್ಬಿಟ್ಟು ಬೆಂಗಳೂರಿನ ಅಂದ್ರೆ ಅಧಿವೇಶನ ಏನಿದೆ, ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಸಭೆ ಆಗ್ತಾ ಇರ್ತಕ್ಕಂಥದ್ದು. ಈ ಅಧಿವೇಶನಕ್ಕೆ ಯಾವ ರೀತಿಯಾಗಿ ಜಂಟಿಯಾಗಿ ಹೋರಾಟ ಇರಬೇಕು ಮತ್ತೆ ಯಾವೆಲ್ಲ ವಿಚಾರಗಳನ್ನ ಪ್ರಮುಖವಾಗಿ ಕೈಗೆತ್ತಿಕೊಳ್ಬೇಕು ಅನ್ನೋ ವಿಚಾರವಾಗಿ ಇವತ್ತು ಸಭೆಯಲ್ಲಿ ಒಂದಷ್ಟು ಚರ್ಚೆಗಳಾಗತ್ತೆ. ಇದು ಒಂದು ಭಾಗ. ಮತ್ತೊಂದು ಕಡೆಗೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ನಡೀತಿರ್ತಕ್ಕಂತಹ ಒಂದು ಹಗ್ಗ ಜಗ್ಗಾಟ, ಅಂದ್ರೆ ಜಟಾಪಟಿ ಬಿಜೆಪಿ ಮತ್ತೆ ಜೆಡಿಎಸ್ ನಡುವೆ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ಗೋಸ್ಕರನ ಬಿಜೆಪಿ ಮತ್ತೆ ಜೆಡಿಎಸ್ ಬಿಡದಿ ಟೌನ್ಶಿಪ್ ಅನ್ನ ಹೋರಾಟ ಮಾಡೋದಕ್ಕೆ ಮುಂದಾಗಿದೆ ಅಂತಕ್ಕಂಥದ್ದು ರಾಜಕೀಯವಾಗಿ ಒಂದು ಆಯಾಮದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ. ಅಂದ್ರೆ ಇದರ ಸಂಪೂರ್ಣ ಕ್ರೆಡಿಟ್ ಈ ಹೋರಾಟದ ಪಾದಯಾತ್ರೆಯ ಸಕ್ಸಸ್ ಏನಿದೆ, ಇದನ್ನ ಜೆಡಿಎಸ್ ತಾನೇ ತಗೋಬೇಕು, ತಾನೇ ಪಡಿಬೇಕು ಅನ್ನುವಂತಹ ಒಂದು ಇದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಹೋರಾಟದಲ್ಲಿ ಬಿಜೆಪಿಯ ನಾಯಕರಿಗೆ, ಬಿಜೆಪಿಯವರಿಗೆ ಅವಕಾಶ ಆಗ್ತಾ ಇಲ್ಲ, ಅವಕಾಶವನ್ನು ಒದಗಿ ಬರ್ತಾ ಇಲ್ಲ, ಅವ್ರಿಗೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಆಗ್ತಿರ್ತಕ್ಕಂತಹ ಚರ್ಚೆ. ಆದ್ರೆ ಇದು ಏನೇ ಇದ್ರು ಕೂಡ ಇವತ್ತಿನ ಒಂದು ಸಭೆ ಇದೆಯಲ್ಲ, ಖಾಸಗಿ ಹೋಟೆಲ್ ಆಗುವಂತಹ ಸಭೆ, ಈ ಸಭೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಜೊತೆ ಆಗುವಂತಹ ಮಾತುಕತೆ ವೇಳೆ ಯಾವೆಲ್ಲ ಅಭಿಪ್ರಾಯಗಳು ವ್ಯಕ್ತ ಆಗುತ್ತೆ ಶಾಸಕರದನ್ನ ನೋಡಿಕೊಂಡು ಬಿಜೆಪಿಯವರು ಬಿಡದಿಯ ಪಾದಯಾತ್ರೆಗೆ ಜೆಡಿಎಸ್ ಪಾದಯಾತ್ರೆ ಕೈ ಜೋಡಿಸ್ತಾರ ಇಲ್ವ ಅಂತಕ್ಕಂಥದ್ದು ಇವತ್ತು ಸ್ಪಷ್ಟ ಆಗುತ್ತೆ. ಅಥವಾ ಅವರೇನಾದ್ರೂ ಬಿಜೆಪಿಯವರು ಪ್ರತ್ಯೇಕವಾಗಿ ನಾವು ಅಧಿವೇಶನದಲ್ಲಿ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದು, ಅಥವಾ ಅಧಿವೇಶನ ಮುಗಿದ ನಂತರ ಮತ್ತೆ ನಾವು ಪ್ರತ್ಯೇಕವಾಗಿ ಮಾಡ್ತೀವಿ ಅಂತಕ್ಕಂಥದ್ದು, ಈ ಒಂದು ಚರ್ಚೆ ಮತ್ತೆ ತೀರ್ಮಾನ ಅಂತಿಮವಾಗಿ ಇವತ್ತಾಗುತ್ತೆ. ಥ್ಯಾಂಕ್ ಯು ಸುರೇಶ್, ಡೀಟೇಲ್ಸ್ಗಾಗಿ.